ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮಯೋಃ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ಭಗವಂತ ಮಂಗಲ, ಪರಮ ಮಂಗಲ ಹೇಗಿದ್ದಾನೆ
ಅವನನ್ನು ಸ್ಮರಿಸುವುದರಿಂದ ನಮ್ಮ ಜೀವನದಲ್ಲಿ ಕಲ್ಯಾಣ ಮಂಗಲ ಎಲ್ಲ ಶುಭ ಕಲ್ಯಾಣ ಮಂಗಲ ಎಲ್ಲವೂ ಆಗ್ತದೆ. ಇಷ್ಟಿದ್ದರೂ ಕೂಡ ನಾವು ದೇವರನ್ನು ನೆನೆಸೋದಿಲ್ಲ. ಅವನನ್ನು ನೆನೆಸೋದರಿಂದಾಗಿ ಸಕಲ ವಿಧ ಕಲ್ಯಾಣ ಆಗ್ತದೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ಪರಮಾತ್ಮನ ಎಲ್ಲ ರೂಪಗಳು ಮಂಗಲ. ಮಂಗಲ ಮುಕ್ತಿದಾಯಕ ಅಂತ ಅರ್ಥ. ಅಲ್ಪ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಕರಿತೀರಿ. ಯಾಕೆ ಕರಿತೀರಿ? ಯಾಕೆ ಅವನು ಸರ್ವೋತ್ತಮನು? ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಅವ್ರ್ಯಾಕೆ ಸರ್ವೋತ್ತಮರಾಗಬಾರ್ದು? ರುದ್ರದೇವರು ಇಷ್ಟೆಲ್ಲ ಮನಸ್ಸಿನ ನಿಯಮನವನ್ನು ಮಾಡ್ತಾರೆ, ಅವ್ರ್ಯಾಕೆ ಸರ್ವೋತ್ತಮರಾಗಬಾರ್ದು? ಮಹಾಲಕ್ಷ್ಮೀ ದೇವಿ ಕೇವಲ ತನ್ನ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತಾಳೆ, ಅವಳ್ಯಾಕೆ ಸರ್ವೋತ್ತಮಳಾಗಬಾರ್ದು? ಗಣಪತಿ ನಮ್ಮ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ, ಅವನ್ಯಾಕೆ ಸರ್ವೋತ್ತಮನಾಗಬಾರ್ದು? ಈ ರೀತಿಯಾಗಿರ್ತಕ್ಕಂತಹ ಅನೇಕ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಇವೆ. ಇವು ವಿಷ್ಣುವನ್ನು ಬಿಟ್ಟು ಹೋಗಿಕೊಂಡು ಕೂತ್ಕೊಂಡಿರಿ ನೀವು. ಯಾಕೆ ಬೇಕು ಇನ್ನು ವಿಷ್ಣು? ಈ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ 66ನೇ ಭಗವಂತನ ನಾಮ ಪರಹ. ಅವನ ಸಮಾನ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆ? 66ನೆಯ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿ ಇದೆ. ಅಸ್ಯ ಜಗತಃ ಸ್ವರ್ದೃಶಂ ಈಶಾನಮಿಂದ್ರತಸ್ತುಷಃ 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 ನ ತ್ವಾವಾಂ ಅನ್ಯಃ. ನಮ್ಮ ವಿದ್ಯಾರ್ಥಿಗಳು ಮಂತ್ರ ಹೇಳ್ತಾರೆ ನೋಡಿ. ಅಸ್ಯ ಜಗತಃ ಹರಿ ಓಂ. ಅಸ್ಯ ಜಗತಃ ಸದೃಶಮೀಶಾನಮಿಂದ್ರತಸ್ತುಷ ಈಶಾನಮಿಂದ್ರತಸ್ತುಷ ಈಶಾನಮಿಂದ್ರತಸ್ತುಷ ನ ತ್ವಾಮಾಂ ಅನ್ಯಃ. ಓಂ. ಓಂ ಅಸ್ಯ ಜಗತಃ ಸ್ವರ್ದೃಶಮೀಶಾನಮಿಂದ್ರತಸ್ತುಷಃ ಈಶಾನಮಿಂದ್ರತಸ್ತುಷಃ ಈಶಾನಮಿಂದ್ರತಸ್ತುಷಃ ನ ತ್ವಾವಾಂ ಅನ್ಯಃ. ಓಂ. ಇದೊಂದು ಅದ್ಭುತ ಮಂತ್ರ. ಒಂದು ಕಾಲು ಭಾಗದ ಮಂತ್ರ 3 ಸಲ ರಿಪೀಟ್ ಆಗ್ತದೆ. ಅಸ್ಯ ಜಗತಃ ಸ್ವರದೃಶಂ ಈಶಾನಮಿಂದ್ರತಸ್ತುಷಃ 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 ನ ತ್ವಾವಾಂ ಅನ್ಯಃ. ಜಗತಃ ಅಸ್ಯ ಜಗತಃ, ಈ ಜಗತ್ತಿನ, ಈ ಜಗತ್ತಿನಲ್ಲಿ ಮೊದಲನೇದು ಯಾವುದು? ಜಂಗಮ, ಚೇತನರು. ಆ ಚೇತನರ ಮೇಲೆ ತಸ್ತುಷಃ, ಸ್ಥಾವರ, ಬೀಯಿಂಗ್ ಮತ್ತು ನಾನ್ ಬೀಯಿಂಗ್, ಚೇತನ ಅಚೇತನ, ಇವರ ಈಶಾನಂ, ಈ ಸಂಪೂರ್ಣ ಜಗತ್ತಿನ ಸ್ವಾಮಿತ್ವ. ಅಷ್ಟೇ ಅಲ್ಲ, ಸ್ವರದೃಶಂ, ದೇಶ ಕಾಲ ಇತ್ಯಾದಿಗಳಿಂದ ಕೂಡಿದ ಇದನ್ನು ಪೂರ್ಣವಾಗಿ ಯಾವಾಗಲೂ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ. ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಆನಂತರ ಗುಣತಃ ವ್ಯಾಪ್ತ. ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ಅಷ್ಟೇ ಅಲ್ಲ,
ವೇದ ಮಂತ್ರ ಇನ್ನೂ ಸ್ಪಷ್ಟವಾಗಿ ಹೇಳ್ತದೆ, ನತ್ವಾವಾಂ ಅನ್ಯಃ. ಪರಮಾತ್ಮ ನಿನ್ನಂತೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ತ್ವಾವಾನ್ ಅನ್ಯಃ ನ, ನಿನ್ನಿಂದ ನಿನ್ನ ಸಮರಾಗಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಇಲ್ಲ. ನಿನ್ನ ಸದೃಶನಾಗಿರ್ತಕ್ಕಂತಹ ವ್ಯಕ್ತಿ ಈ ಜಗತ್ತಿನಲ್ಲಿಲ್ಲ. ಮತ್ತು ಸಂಪೂರ್ಣ ಜಗತ್ತಿನಲ್ಲಿ ದೇಶತಃ ಕಾಲತಃ ಗುಣತಃ ಅನಂತ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅಂದರೆ ಸ್ವರದೃಶಂ ಈಶಾನಮಿಂದ್ರತಸ್ಥುಷಃ, ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿ ಪಾಲಿಸುವ ಅದರ ಸ್ವಾಮಿಯಾದ ದೇಶತಃ ಕಾಲತಃ ಗುಣತಃ ಎಲ್ಲವನ್ನೂ ಸ್ಪಷ್ಟವಾಗಿ ಅನುಭವಿಸುವ ಈ ರೀತಿಯಾದ ಮೂರು ತರಹದ ಅನಂತತ್ವದಿಂದ ಯುಕ್ತನಾದ್ದರಿಂದಾಗಿ ಇವನ ಸಮಾನರು ಯಾರೂ ಇಲ್ಲ. ಆದ್ದರಿಂದ ಪರಮಾತ್ಮ ಸರ್ವೋತ್ತಮ. ಅಪೌರುಷಿಯಾದ ವೇದ ಮಂತ್ರ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಅತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮಹಾಲಕ್ಷ್ಮೀ ದೇವಿ ಕೇವಲ ತನ್ನ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನೆಲ್ಲವನ್ನೂ ಜಗತ್ತಿಗೆ ಕೊಡ್ತಕ್ಕಂಥ ವ್ಯಕ್ತಿ, ಸೃಷ್ಟಿಯಾದಷ್ಟ ವ್ಯಾಪಾರ ಮಾಡುವ ವ್ಯಕ್ತಿ ಮಹಾಲಕ್ಷ್ಮೀ ದೇವಿ. ಅವಳಿಗೂ ಈ ಸಾಮರ್ಥ್ಯ ಇದೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲವ ಮಾತ್ರತಃ. ಕೇವಲ ಲಕ್ಷ್ಮೀದೇವಿ ಮುಂತ ಬಾಯಿಂದ ಹೇಳು ಕಾಣಿಲ್ಲ, ಸ್ವಲ್ಪ ಸೂಚನೆ ಮಾಡಿದರೆ ಸಾಕು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜಗತ್ತಿನಲ್ಲಿ ನಡೆದು ಹೋಗ್ಬಿಡ್ತದೆ. ಅವಳ ಅಧೀನರಾದ ದೇವತೆಗಳು ಎಲ್ಲ ಕೆಲಸವನ್ನು ಮಾಡ್ತಾರೆ. ಆದರೆ ಅವಳಲ್ಲಿ ದೇಶತಃ ಕಾಲತಃ ಪರಮಾತ್ಮನ ಸಮಳಾಗಿದ್ದರೂ ಕೂಡ ಗುಣತಃ ಸಮನಾಗಿಲ್ಲ. ಆದ್ದರಿಂದ ಅವಳು ಪರಮಾತ್ಮನಿಗಿಂತ ನಂಬರ್ 2 ನಂತರ ಬರ್ತಾಳೆ ತಾರತಮ್ಯದಲ್ಲಿ. ಸ್ವರದೃಶಂ ಈಶಾನಮಿಂದ್ರತಸ್ಥುಷಃ ಈಶಾನಮಂದ್ರತಸ್ಥುಷಃ. ಗುಣತಃ ಅವಳು ಅನಂತಳಾಗಿಲ್ಲ. ಆದ್ದರಿಂದಾಗಿ ಮಹಾಲಕ್ಷ್ಮೀ ದೇವಿ. ಇನ್ನು ಮಹಾಲಕ್ಷ್ಮಿಯ ಪರಮಾತ್ಮನ ಮಕ್ಕಳು ಬ್ರಹ್ಮ ರುದ್ರ ಗರುಡ ಶೇಷರು. ಅಪ್ಪನಕ್ಕಿಂತ ಶ್ರೇಷ್ಠರಾಗಲಿಕ್ಕೆ ಸಾಧ್ಯತೆ ಇದೆಯಾ? ಲೋಕದಲ್ಲಿ ಆಗ್ಬೋದು. ಲೋಕದಲ್ಲಿ ಅಪ್ಪನಕ್ಕಿಂತಲೂ ಹೆಚ್ಚಿನ ಗ್ರ್ಯಾಜುಯೇಷನ್ ಜನ ಪಡೀತಾರೆ. ಆದರೆ ಅನಂತತ್ವ ಯಾರು ಹುಟ್ಟಿದ್ದಾರೆ, ಪರಮಾತ್ಮ ಅನುಗ್ರಹದಿಂದ ಹುಟ್ಟಿದ್ದಾರೆ, ಅವನನ್ನು ಹೇಗೆ ಮೀರಲಿಕ್ಕೆ ಸಾಧ್ಯತೆ ಇದೆ? ಮತ್ತು ಅವರಲ್ಲಿ ದೇಶತಃ ಅನಂತತ್ವ ಇಲ್ಲ, ಕಾಲತಃ ಅನಂತತ್ವ ಇಲ್ಲ, ಗುಣತಃ ಅಂತೂ ಇಲ್ಲೇ ಇಲ್ಲ. ಆದ್ದರಿಂದ ಬ್ರಹ್ಮರುದ್ರಾದಿಗಳು ಯಾರೂ ಸರ್ವೋತ್ತಮರಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಕೆಲವರು ಬರ್ತಾರೆ, ವೈಷ್ಣವರು, ಮಾಧ್ವರು, ಆದರೂ ಹೇಳ್ತಾರೆ, ಏನ್ರಿ ಎಲ್ಲ ದೇವರು ಒಂದೇ ಅಲ್ಲೇನು ಅಂತ ತಿಳ್ಕೊಂಡಂತೆ. ನಾನು ಹೇಳಿದೆ, ಒಂದೇ ಹೇಗೆ ಹೇಳ್ರಿ ನೀವು? ನಾವು ಹೇಳಿವಿ, ಪರಹ ಅಂತಿಕೊಂಡಂತ ಹೆಸರಿನಿಂದ ಬಂದ ಪ್ರತಿ ಸಹಸ್ರ ಮಂತ್ರ ಹೀಗೆ ಹೇಳ್ತಾರೆ. ನೀವು ಹೇಳ್ರಿ ಎಲ್ಲವರು ಎಂದೇ ಹೇಗಾಗ್ತಾರೆ?
ನೀವು ನಿಮ್ಮ ಮಕ್ಕಳು ಒಂದೇ ಏನು? ಒಂದೇ ಅಲ್ಲ. ಒಬ್ಬ ವ್ಯಕ್ತಿ ಅಧ್ಯಾಪಕರ ಮಗ. ಅಧ್ಯಾಪಕರ ಮಗ ಎಲ್ಲ ರೀತಿಯಿಂದಲೂ IAS ಆಫೀಸರ್ ಆದ. ಅವನ ಹೆಂಡತಿಯು ಕೂಡ ಒಳ್ಳೆ ದೊಡ್ಡ ಅಧಿಕಾರಿ. ಅಪ್ಪ ಅಮ್ಮನ ಭೇಟಿಯಾಗ್ಲಿಕ್ಕೆ ಬಂದಾಗ ಅವನು ಹೇಳ್ತಾನಪ್ಪ, ತಂದೆ ತಾಯಿ ಮಾತು ಕೇಳಬೇಕು, ವಿನಯದಿಂದ ಇರಬೇಕು, ಅವ್ರು ನಮಸ್ಕಾರ ಮಾಡಬೇಕು ಒಂದು ಶಾಸ್ತ್ರ ಹೇಳ್ತದೆ. ಆದರೆ ನಾನು ನಿಮಗಿಂತ ಹೆಚ್ಚು ಕಲ್ತೇನೆ, ದೊಡ್ಡ ಅಧಿಕಾರದಲ್ಲಿದ್ದೇನೆ. ನಿಮಗೆ ಪೆನ್ಷನ್ 20,000 ರೂಪಾಯಿ ಬರ್ತದೆ, ನನಗೆ ಸಂಬಳನೇ 3 ಲಕ್ಷ ಬರ್ತದೆ. ನನ್ನ ಹೆಂಡತಿ ಸಂಬಳ ಬೇರೆ. ನಾವು ದೊಡ್ಡವರಾದೇವಲ್ಲ, ವಿದ್ಯಾದಲ್ಲಿ, ಸಂಪತ್ತಿನಲ್ಲಿ, ಮನೆಯಲ್ಲಿ, ಎಲ್ಲ ರೀತಿಯಿಂದಲೂ. ಆದ್ದರಿಂದ ನೀವು ನಮ್ಮ ಮಾತೇ ಕೇಳಬಾರ್ದು. ನೀವು ನಾವು ಹೇಳ್ದಂಗೆ ಯಾಕೆ ಕೇಳ್ಬೋದು? ನೀವು ನಮ್ಗೆ ಯಾಕೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋಬಾರ್ದು? ಯಾಕೆ ಜ್ಞಾನದಿಂದ ಶ್ರೇಷ್ಠರು ಅಂತ ತಿಳ್ಕೊಂಡು ಅಂತ ಹೇಳ್ತಾರಲ್ಲ. ಅಂದಾಗ ಅವರಪ್ಪ ಹೇಳ್ದ, ನನ್ನ ರೂಮಿಗೆ ಬಾ. ತನ್ನ ರೂಮಿಗೆ ಕರ್ಕೊಂಡೋದ. ದೊಡ್ಡ ಗೋದ್ರೇಜ್ ಅಲ್ಮಾರಿ, ದೊಡ್ಡ ಕನ್ನಡಿ ಇತ್ತು. ಅದರ ಎದುರು ನಿಂತ್ಕೋ. ನೋಡಿದೇನು ಎಷ್ಟು ಈ ದೇಹದ ಇಲ್ಲ 5'10" ಇದೆಯಲ್ಲ ನೀನು. ಈ ದೇಹ ನಾನು ನನ್ನ ಹೆಂಡತಿ ಸೇರಿ ಕೊಟ್ಟಿವು. ನೀವು ನನಗೂ ನನ್ನ ಹೆಂಡತಿ ಶರೀರ ಕೊಡ್ರಿ. ಇದನ್ನಂತೂ ನೀವು ಕೊಡ್ಲಿಕ್ಕೆ ಆಗಂಗಿಲ್ಲಲ್ಲ. ನಾನು ಕೊಡ್ಲಿಕ್ಕೆ ಆಗ್ತೇನೆ, ಕೊಡ್ಲಿಕ್ಕೆ ಆಗಂಗಿಲ್ಲ. ಅದರಿಂದ ಯಾರು ಶ್ರೇಷ್ಠ? ಈ ಶರೀರ ಕೊಟ್ಟದ್ರಿಂದಲೇ ನೀನು IAS ಆಫೀಸರ್ ಆದೆ. ಈ ಶರೀರವನ್ನು ನಿಮ್ಮಮ್ಮ 9 ತಿಂಗಳು ಹೊತ್ಕೊಂಡಿದ್ದರಿಂದಲೇ ನೀನು IAS ಆಫೀಸರ್ ಆದೆ. ಅಂದ ಮೇಲೆ ಯಾರು ಗ್ರೇಟ್ ಹೇಳು? ನಿನಗೆ ಶರೀರ ಕೊಟ್ಟಿರದೇ ಇದ್ದರೆ ಅವನು ನಿಜವಾಗಿ ಕೊಡಲಿಕ್ಕೆ ಕಾರಣ ಪರಮಾತ್ಮ. ಆದರೆ ನನ್ನ ವೀರ್ಯ ನಿನ್ನ ತಾಯಿಯ ಗರ್ಭಾಶಯ, ಅಂಡಾಶಯ ಕೆಲಸ ಮಾಡಿದೆ ಅಂತ ತಿಳ್ಕೊಂಡಂತೆ ನಿನಗೆ ಈ ಆಕೃತಿ ಬಂದಿದೆ. ಕೊಡು, ನಮ್ಮ ದೇಹವನ್ನು ನಮಗೆ ಈಗಲೇ ಕೊಡು. ನೀನು ನಮಗೆ ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ನಾವು ಹುಟ್ಟಿಸಿದ್ದೇವೆ. ಆದ್ದರಿಂದ ನಾವು ಶ್ರೇಷ್ಠ. ಯಾವಾಗಲೂ ಜಗತ್ತನ್ನು ಹುಟ್ಟಿಸುವವನು ಶ್ರೇಷ್ಠ. ಆದ್ದರಿಂದಲೇ ಯಾರಪ್ಪ ಬ್ರಹ್ಮ ಗುಣಪೂರ್ಣನಾದ ಸರ್ವೋತ್ತಮ ವ್ಯಕ್ತಿ, ಅಥಾತೋ ಬ್ರಹ್ಮ ಜಿಜ್ಞಾಸ, ಸಂಪೂರ್ಣ ಗುಣಪೂರ್ಣನಾಗಿರ್ತಕ್ಕಂಥ ಆ ಭಗವಂತನನ್ನು, ಸರ್ವೋತ್ತಮನಾದ ಭಗವಂತನನ್ನು ಜಿಜ್ಞಾಸೆ ಮಾಡಿ ಶಿಷ್ಯ ಪ್ರಶ್ನೆ ಮಾಡಿದ. ಬ್ರಹ್ಮ ಶಬ್ದಕ್ಕೆ ಬ್ರಹ್ಮ, ಜೀವ, ಕಮಲಾಸನ, ವೇದ ಇತ್ಯಾದಿ. ಬ್ರಹ್ಮ ಅಂದರೆ ಜೀವಕ್ಕೂ ಬ್ರಹ್ಮನಿಗೆ ಹೆಸರದ. ಆನಂತರ ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮ ಅಂತ ಹೆಸರದ. ಕಮಲಾಸನ ಶಬ್ದರಾಶಿ, ವೇದಗಳಿಗೂ ಬ್ರಹ್ಮ ಅಂತ ಹೆಸರದ. ಹಾಗಾದ್ರೆ ಯಾರು ಉಪಾಸನ ಮಾಡಬೇಕು? ಬ್ರಹ್ಮ ಜಿಜ್ಞಾಸ ಅಂತ ತಿಳ್ಕೊಂಡು ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ಒಬ್ಬ ಮಾಯಾವಾದ ಬಂದಿದೆ. ಅವ್ರು ಹೇಳ್ತಾರೆ
ಬ್ರಹ್ಮ ಅಂದರೆ ಜೀವ, ಜೀವನನ್ನು ಬಿಟ್ಟು ಬೇರೆ ಜಗತ್ತಿನಲ್ಲಿ ಯಾವುದಿಲ್ಲ. ಆದ್ದರಿಂದ ನನ್ನನ್ನು ನಾನು ತಿಳಿದುಕೊಳ್ಳಬೇಕು, ನಾನು ಬ್ರಹ್ಮನಾದ ನನ್ನನ್ನು ನಾನು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಒಂದು ಮತ ಹೊರಟಿತು. ಇವತ್ತಿಗೂ ಕಡೆ ಎಲ್ಲ ಕಡೆಗೆ ವ್ಯಾಪ್ತವಾಗಿದೆ. ಆದರೆ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ, ಕಮಲಾಸನನ್ನು ಯಾಕೆ ತೆಗೆದುಕೊಳ್ಬಾರ್ದು, ವೇದವನ್ನು ಯಾಕೆ ತೆಗೆದುಕೊಳ್ಬಾರ್ದು ಅಂತ ಕೇಳಿದಾಗ ಎರಡನೇ ಸೂತ್ರ ಉತ್ತರ ಕೊಡ್ತದೆ. ಜನ್ಮಾದ್ಯಸ್ಯ ಯತಃ, ಯಾವ ವ್ಯಕ್ತಿಯಿಂದ ಸಂಪೂರ್ಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಾರಿಂದ ಆಗುತ್ತವೆಯೋ ಅವನೇ ಬ್ರಹ್ಮ. ನೀನು ಸೃಷ್ಟಿ ಮಾಡ್ತೀಯ. ಒಂದು ಸಣ್ಣ ಒಂದು ಮುಷ್ಟಿ ಮಣ್ಣನ್ನು ಸೃಷ್ಟಿ ಮಾಡಿ ತೋರಿಸು, ಜಗತ್ ಬೇಡ. ಆದ್ದರಿಂದ ಜೀವ ಅಂತೂ ಅಲ್ಲ. ಬ್ರಹ್ಮದೇವರು ಪರಮಾತ್ಮ ನಾಭಿ ಹುಟ್ಟೋಕ್ಕಿಂತ ಮೊದಲಿದ್ದಿದ್ದಿಲ್ಲ, ಅದಕ್ಕಿಂತ ಮೊದಲು ಜಗತ್ತಿತ್ತಲ್ಲ. ಪರಮಾತ್ಮ ಲಕ್ಷ್ಮೀ ಇದ್ರಲ್ಲ, ಅವರನ್ನು ಹುಟ್ಟಿಸಿದವರು ಯಾರು? ಚತುರ್ಮುಖ ಬ್ರಹ್ಮ ಅಲ್ಲ. ವೇದ ಅಂತನ್ನೋದು ಬರೀ ಹೇಳ್ತದೆ, ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅದು ಶಬ್ದರಾಶಿ. ಆಗ ಯಥೋ ವಾಚೋ ನಿವರ್ತಂತೆ ಅಂತನ್ನೋ ವೇದ ಮಂತ್ರಗಳು, ಯಾವನಿಂದ ಈ ಸಂಪೂರ್ಣ ಜಗತ್ತು ಹುಟ್ಟಿತು ಅಂತನ್ನೋ ವೇದ ಮಂತ್ರ ಪರಮಾತ್ಮನನ್ನು ಹೇಳಿಕೊಡ್ತಾರೆ. ಆದ್ದರಿಂದ ಭಾಗವತವು ಕೂಡ ಹೇಳ್ತದೆ, ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ. ಈ ರೀತಿಯಾಗಿ ಒಂದು. ಎರಡನೇದ್ದು ಅಥಾದೋ ಬ್ರಹ್ಮ ಜಿಜ್ಞಾಸಕ್ಕಿಂತ ಮೊದಲಿನ ಸೂತ್ರ ಯಾವುದು? ಇದು ಬ್ರಹ್ಮಸೂತ್ರದ ಮೊದಲನೇ ಸೂತ್ರವಾದರೆ ಇದಕ್ಕಿಂತ ಮೊದಲಿನ 4 ಅಧ್ಯಾಯಾತ್ಮಕ ಸೂತ್ರ ದೈವಿ ಮೀಮಾಂಸಾ. ದೈವಿ ಮೀಮಾಂಸಾದ ಕೊನೆಯ 2 ಸೂತ್ರಗಳು ಸ ವಿಷ್ಣುರಾಹಿ, ಇವನಿಗೆ ವಿಷ್ಣು ಅಂತ ಕರೀತಾರೆ. ತಂ ಬ್ರಹ್ಮೇತ್ಯಾಚಕ್ಷತೆ, ವಿಷ್ಣುವಿನಿಗೇನೆ ಗುಣಪೂರ್ಣನಾದ್ದರಿಂದಾಗಿ ಬ್ರಹ್ಮ ಅಂತ ಕರೀತಾರೆ. ಇದು ದೈವಿ ಮೀಮಾಂಸಾದ ಕೊನೆಯ 2 ಸೂತ್ರಗಳು. ಅದರ ನಂತರ ಬಂದದ್ದು ಬ್ರಹ್ಮ ಮೀಮಾಂಸಾ, ಬ್ರಹ್ಮ ಜಿಜ್ಞಾಸ. ಅವನಿಗೆ ವಿಷ್ಣು ಅಂತ ಕರೀತಾರೆ, ಅವನಿಗೆ ಬ್ರಹ್ಮ ಅಂತ ಹೆಸರು. ಇಂತಹ ಬ್ರಹ್ಮನನ್ನು ಜಿಜ್ಞಾಸ ಮಾಡು ಅಂದರೆ ಯಾರು ಬಂದರು? ಯಾರು ಬಂದರು? ಸೋನಯ ವಿಷ್ಣು ಅಲ್ಲ. ಆದ್ದರಿಂದ ವಿಷ್ಣು ಸರ್ವೋತ್ತಮ. ಬರೀ ಹುಟ್ಟಿಸ್ಲಿಲ್ಲ ಪರಮಾತ್ಮ, ಈ ಜಡಚೇತನರ ಅಸ್ಯ ಜಗತಃ ಈಶಾನಮಿಂದ್ರ ತಸ್ತುಷಃ ಸ್ವರದೃಶಂ ನತ್ವಾವಾಂ ಅನ್ಯಃ ಅಂತ ಹೇಳುವ ಈ ಬೃಹತ್ಸಹಸ್ರದ ಮಂತ್ರ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದರಿಂದಾಗಿ ಸಂಸ್ಕೃತದಲ್ಲಿ ಶ್ರೇಷ್ಠ ವ್ಯಕ್ತಿ ಹೇಳೋದಕ್ಕೋಸ್ಕರ ಪರ ಶಬ್ದ ಇದೆ. ಪರ ಅಂದರೆ ಶ್ರೇಷ್ಠ, ಪರ ಅಂದರೆ ಇನ್ನೊಬ್ಬರು ಅಂತ ಅರ್ಥ ಇದೆ, ಬೇರೆ ಅರ್ಥ ಇದೆ. ಆದರೆ ಪ್ರಸಿದ್ಧವಾದ ಹೆಸರು ಶ್ರೇಷ್ಠ ಅಂತ ಹೇಳಿ. ಪರ ಶಬ್ದಕ್ಕೆ ಪೃ ಅಂತನ್ನೋ ಧಾತು ಮೂಲ. ಪೃ ಧಾತುವಿನಿಂದ ಪರ ಶಬ್ದ ಬಂದಿದೆ. ಪೃ ಧಾತುವಿಗೆ ಪಾಲನ ಮತ್ತು ಪೂರ್ಣ ಅಂತ 2 ಹೆಸರಿದೆ. ಯಾವನು ಪೂರ್ಣನಾಗಿದ್ದಾನೆ, ಯಾವನು ಜಗತ್ತಿನ ಪಾಲನೆ ಮಾಡ್ತಾನೆ, ಅವನಿಗೆ ಪರ ಅಂತ ತಿಳ್ಕೊಂಡಂತ ಹೆಸರು. ಪ್ರಣಾತಿ ಪೂರ್ಣೋ ಭವತಿ ಪಾಲಯತಿ ಚ ಪರಂ. ಆದ್ದರಿಂದಾಗಿ ಪರಮಾತ್ಮ ಗುಣಪೂರ್ಣ ಅಂತ ಅನ್ನೋದಕ್ಕೋಸ್ಕರ ದ್ವಾದಶ ಸ್ತೋತ್ರದಲ್ಲಿದೆ, ಪ್ರಚ್ಯುತೋ ಅಶೇಷ ದೋಷೇ ಸದಾ ಪೂರ್ತಿತಃ
ಸಕಲ ದೋಷಗಳಿಂದ ರಹಿತನಾದ, ಯಾವಾಗಲೂ ಪರಿಪೂರ್ಣನಾದ ಈ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡ್ತೇವೆ. ಗಾಯತ್ರಿ ಮಂತ್ರ ಹೇಳ್ತದೆ, ಯಾರನ್ನು ನಾನು ಧ್ಯಾನ ಮಾಡ್ತೇನೆ ಅಂತನ್ನುವ ಪ್ರಶ್ನೆ ಬಂದಾಗ ಆವಾಗ ಗಾಯತ್ರಿ ಮಂತ್ರ ಹೇಳ್ತದೆ, ಸವಿತಾ, ಜಗತ್ತನ್ನು ಸೃಷ್ಟಿ ಮಾಡುವ ಭಗವಂತನನ್ನು ನಾನು ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಜಗತ್ತನ್ನು ಹುಟ್ಟಿಸಿ ಪಾಲಿಸಿ ಎಲ್ಲ ರೀತಿಯಿಂದ ಸೃಷ್ಟ್ಯಾದ್ಯಷ್ಟ ಕಾರ್ಯಗಳನ್ನು ಮಾಡುವವನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಗಾಯತ್ರಿ ಮಂತ್ರ ಹೇಳ್ತದೆ. ಭಾಗವತ ಹೇಳ್ತದೆ, ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ, ಯಾವನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನಗಳನ್ನೆಲ್ಲ ಮಾಡ್ತಾನೆ, ಯಾವನು ಜೀವ ಉಳಿದವರಿಂದ ಅನ್ಯನಾಗಿದ್ದಾನೆ, ಅಥವಾ ಯಾವನನ್ನು ಅನ್ವಯಾನುಮಾನ ವ್ಯತಿರೇಕಾನುಮಾನ ಇಂಡಕ್ಟಿವ್ ಲಾಜಿಕ್ ಡಿಡಕ್ಟಿವ್ ಲಾಜಿಕ್ ನಿಂದ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಸಾಧ್ಯವಿದೆ. ಯಾವನು ಸರ್ವೋತ್ತಮನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಯಾವನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ, ಯಾರು ತನ್ನ ಅವತಾರ, ದೇವತೆಗಳ ಅವತಾರ, ಮನುಷ್ಯರ ಜನ್ಮ ಎಲ್ಲವನ್ನೂ ಜವಾಬ್ದಾರಿ ನೋಡ್ಕೊಳ್ತಾನೆ, ಆದರೆ ಯಾವ ಪ್ರಯೋಜನವನ್ನು ಬಯಸೋದಿಲ್ಲ, ನಿತ್ಯ ತೃಪ್ತ, ತನ್ನ ಅಚಿಂತ್ಯಾದ್ಭುತ ಮಾಯೆಯಿಂದ ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ, ಅತ್ಯತ್ಯದ್ಭುತ ಸಾಮರ್ಥ್ಯದಿಂದ ಸಚ್ಚಿದಾನಂದ ಆತ್ಮನು ಯಾರಾಗಿದ್ದಾರೆ ಅಂಥವನನ್ನು, ಅಂಥ ವಿಷ್ಣುವಿನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಎಷ್ಟು ಸ್ಪಷ್ಟವಾಗಿ ವೇದವ್ಯಾಸರೇ, ಬ್ರಹ್ಮಸೂತ್ರ ಬರೆದ ವೇದವ್ಯಾಸರೇ ಭಾಗವತದ ಆರಂಭದಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ತಂತ್ರ ಭಾಷ್ಯ ಭಾಗವತ ಹೇಳ್ತದೆ, ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಆಹುರ್ಜನಾರ್ದನಂ, ದೋಷರಹಿತವಾದ ಗುಣಗಳಿಂದ ಪೂರ್ಣನಾದ್ದರಿಂದಾಗಿ ಇವನಿಗೆ ಪರ ಅಂತ ಗುಣ ಅಂತ ಹೇಳಿ ಕರೀತಾರೆ. ಹೋಗ್ಲಪ್ಪ, ವಾಯುದೇವರು ಉತ್ತಮರಾಗಿದ್ದಾರೆ, ಬ್ರಹ್ಮದೇವರು ಉತ್ತಮರಾಗಿದ್ದಾರೆ, ಮಹಾಲಕ್ಷ್ಮೀ ದೇವಿ, ಆದರೆ ಸರ್ವೋತ್ತಮ ಪರಮಾತ್ಮ. ಯಾಕೆ? ಜಗತ್ತಿನಲ್ಲಿ ಏನೇನು ಸಾಧನಗಳಿವೆ ಎಲ್ಲವೂ ಹೇಳ್ತದೆ ನಾರಾಯಣನನ್ನು ಸಾಧನೆ ಮಾಡಿ, ನಾರಾಯಣನ ಉಪಾಸನೆ ಮಾಡಿ. ನಾರಾಯಣ ಪರಾವೇದಾಹ ಭಾಗವತ ಹೇಳ್ತದೆ. ವೇದಗಳು ಭಗವಂತನನ್ನೇ ಸ್ತೋತ್ರ ಮಾಡುತ್ತವೆ. ದೇವಾಹ ನಾರಾಯಣಾಂಗಜಾಹ, ಬ್ರಹ್ಮನಿಂದ ಹಿಡಿದುಕೊಂಡು ಎಲ್ಲ ದೇವತೆಗಳು ಪರಮಾತ್ಮನ ಅಂಗದ ಶರೀರದಿಂದಲೇ ಹುಟ್ಟಿದವರು, ಅವನ ಅಧೀನರು. ನಾರಾಯಣ ಪರಾಲೋಕಾಹ, ಎಲ್ಲ ಲೋಕಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ನಾರಾಯಣನು ಮಾತ್ರ. ನಾರಾಯಣ ಪರಾಮಖಾಹ, ಎಲ್ಲ ಯಜ್ಞಯಾಗಾದಿಗಳು ಅಗ್ನಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ಅಂತೇಳಿ ಎಲ್ಲ ಯಜ್ಞಗಳು ಭಗವಂತನನ್ನೇ ಉದ್ದೇಶಿಸಿಕೊಂಡಿವೆ. ನಾರಾಯಣ ಪರೋ ಯೋಗೋ, ಯೋಗ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇತ್ಯಾದಿ ಎಲ್ಲ ಯೋಗಗಳು ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳುತ್ತವೆ. ನಾರಾಯಣ ಪರಂ ತಪಃ, ತಪಸ್ಸು ಮಾಡಿದರೂ ನಾರಾಯಣನ ಕುರಿತೇ ತಪಸ್ಸು ಮಾಡಬೇಕು. ಶಾಸ್ತ್ರಜ್ಞಾನ ನಾರಾಯಣನ ಸರ್ವೋತ್ತಮ ಅಂತ ಹೇಳಿಕೊಡ್ತದೆ. ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರಾಗತಿ, ನಮಗೆ ಉತ್ತಮವಾದ ಮೋಕ್ಷ ಕೊಡ್ತಕ್ಕಂಥ ನಾರಾಯಣ. ಎಲ್ಲಿ ನೋಡಿದರೂ ನಾರಾಯಣ 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 ನಾರಾಯಣ. ಆದ್ದರಿಂದಾಗಿ ಭಾಗವತ ಹೇಳ್ತದೆ ಪರಮಾತ್ಮ ನಾರಾಯಣ ಸರ್ವೋತ್ತಮ ಅಂತ ತಿಳ್ಕೊಂಡಂತೆ. ವರಾಹ ಪುರಾಣ ಹೇಳ್ತದೆ ಗಮ್ಯೇಜ್ಞೇಯವಾಚ್ಯೇಷು ಗಮ್ಯೇಜ್ಞೇಯವಾಚ್ಯೇಷು ಯೋಜ್ಯೇಷು ಚ ಪರೋಹರಿ.
ತಪಸಾ ಪೂಜ್ಯಮಾನಾನಾಂ ಸರ್ವಲೋಕೇಭ್ಯ ಏವ ಚ. ಯಾರನ್ನು ಉದ್ದೇಶಿಸಿ ಯಾರ ಹತ್ತಿರ ನಾವು ಹೋಗಬೇಕಾಗಿದೆ ಅವನು ನಾರಾಯಣ ಗಮ್ಯ. ಯಾರನ್ನು ಕುರಿತು ಯಜ್ಞ ಮಾಡಬೇಕಾಗಿದೆ ಅವನು ನಾರಾಯಣ ಇಜ್ಜ. ಶಾಸ್ತ್ರಗಳಿಂದ ಅವನನ್ನು ತಿಳಿದುಕೊಳ್ಳಬೇಕು ಜ್ಞೇಯ ಪರಮಾತ್ಮ. ವೇದಗಳಿಂದ ಸರ್ವ ವೇದಗಳಿಂದ ವಾಚ್ಯನು ಯಾರು ನಾರಾಯಣ. ಯಾರ ಜೊತೆಗೆ ನಮ್ಮ ಸಂಬಂಧ ಯಾವಾಗಲೂ ಇದೆ ಯೋಜ್ಯ. ಗಮ್ಯ ಇಜ್ಯ ಜ್ಞೇಯ ವಾಚ್ಯ ಯೋಜ್ಯ ಇವೆಲ್ಲೂ ನಾರಾಯಣನೇ. ಆದ್ದರಿಂದಾಗಿ ತಪಸ್ಸಿನಿಂದ ಪೂಜಿಸುವವರೆಲ್ಲರೂ ನಾರಾಯಣನ್ನೇ ಪೂಜೆ ಮಾಡ್ತಾರೆ. ಸರ್ವ ಲೋಕದ ಜನರು ನಾರಾಯಣನ ಪೂಜೆ ಮಾಡ್ತಾರೆ. ಹೋಗ್ಲಪ್ಪ, ದೇವ್ರನ್ನ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ? ದೇವರ ಅಭಿಪ್ರಾಯ ಇದ್ರ ಬಗ್ಗೆ ಇದೆ. ನನ್ನ ಹೊರತು ಜಗತ್ತಿನಲ್ಲಿ ದೊಡ್ಡವರು ಯಾರೂ ಇಲ್ಲ, ನಾನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತೆ. ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. 7ನೇ ಅಧ್ಯಾಯ 7ನೇ ಶ್ಲೋಕ ಭಗವದ್ಗೀತೆಯಲ್ಲಿ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ, ಅಹಮೇವ ಪರತರಃ ಮತ್ತಃ ಅನ್ಯತ ಪರತರಂ ನ ಕಿಂಚಿದಪಿ. ನನಗಿಂತ ಶ್ರೇಷ್ಠವಾದ ವಸ್ತು ಜಗತ್ತಿನಲ್ಲೇ ಇಲ್ಲ. ಪರ್ವತ, ಮೇರು ಪರ್ವತ ಶ್ರೇಷ್ಠ. ಜೀವರಲ್ಲಿ ಜೀವೋತ್ತಮ ವಾಯುದೇವರು ಶ್ರೇಷ್ಠ. ನಮ್ಮಲ್ಲಿ ಒಬ್ಬ ಗ್ರೇಟ್ ಇರುವಂಥ ಪರಮಾತ್ಮ ನಮ್ಮಂಥ ಒಬ್ಬ ಗ್ರೇಟ್ ವ್ಯಕ್ತಿ ಏನು? ಶಾಸ್ತ್ರ ಹೇಳ್ತಿಲ್ಲ. ಅವನು ಜೀವನೂ ಅಲ್ಲ, ಅವನು ಜಡನೂ ಅಲ್ಲ. ಅವನು ಜ್ಞಾನಾನಂದಾತ್ಮಕನಾಗಿರ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾದ ಒಬ್ಬ ಮಹಾನ್ ವ್ಯಕ್ತಿ. ಆದ್ದರಿಂದಾಗಿ ಯಾಕೆ ದುಃಖದ ಸಂಬಂಧ ಇಲ್ಲದ ಇಬ್ಬರು ವ್ಯಕ್ತಿಗಳು ಲಕ್ಷ್ಮೀ ನಾರಾಯಣರು. ಲಕ್ಷ್ಮಿ ಅಂತ ಹೇಳಿಬಿಟ್ಟಿದ್ದಾಳೆ, ನನ್ನ ಎಲ್ಲ ಶಕ್ತಿ ಸಾಮರ್ಥ್ಯ ಆ ದೇವರ ಅನುಗ್ರಹದಿಂದ ನನಗೆ ಬರ್ತದೆ. ಮಮ ಯೋನಿ ಅಪ್ಸ್ವಾಂತ ಸಮುದ್ರ. ಉಳಿದ ಎಲ್ಲರೂ ದುಃಖ ಸಂಬದ್ಧರು, ಒಂದಿಲ್ಲ ಒಂದು ಸಂಸಾರದಲ್ಲಿದ್ದವರು. ಅವರ ದುಃಖ ಸಂಬಂಧ ಜೀವ ಏವ ಪ್ರಕೀರ್ತಿತಾ. ದುಃಖದ ಸಂಬಂಧ ಬಂದದ್ದರಿಂದ ಎಲ್ಲ ಜೀವರು ಲಕ್ಷ್ಮೀನಾರಾಯಣರಿಗಿಂತ ಕಡಿಮೆ. ನಿತ್ಯ ನಿರ್ದುಃಖ ರೂಪತ್ವಾತ್. ಎಂದಿಗೂ ದುಃಖ ಸಂಬಂಧವೇ ಬರದೇ ಇರತಕ್ಕಂಥ ರೂಪವುಳ್ಳವಳು ಪರಾಶ್ರೀ ಏಕೈವತ್ತು ಮಹಾಲಕ್ಷ್ಮೀ ದೇವಿ. ಆದರೆ ಅವಳು ದೇವರ ಅಧೀನದಲ್ಲಿದ್ದಾಳೆ. ಪರಮಾತ್ಮ ಅನನ್ಯಾಧೀನ ರೂಪತ್ವಾತ್. ಅವನು ಯಾರ ಅಧೀನದಲ್ಲಿ ಇಲ್ಲ. ಎಲ್ಲರಿಗಿಂತ ಹೆಚ್ಚು ಜ್ಞಾನಾನಂದಯುಕ್ತನಾಗಿದ್ದಾನೆ. ಎಲ್ಲವೂ ಆ ಭಗವಂತನ ಅಧೀನದಲ್ಲಿರೋದರಿಂದಾಗಿ ವಿಷ್ಣು ಪರಮೋಮತಃ. ವಿಷ್ಣುಗೆ ಪರಾಪರ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ಪುರಾಣಗಳು ಹೇಳುವಾಗ, ಭಾಗವತ ಹೇಳುವಾಗ, ಮಹಾಭಾರತ ಹೇಳುವಾಗ ಅಷ್ಟೇ ಅಲ್ಲ, ನಮ್ಮ ಚೇತನದಿಂದ ಭಿನ್ನ ಅಷ್ಟೇ ಅಲ್ಲ ಪರಮಾತ್ಮ ನಮ್ಮ ಪಾಲಕ, ಪ್ರತಿ ಕ್ಷಣದಲ್ಲಿಯೂ ಪಾಲಕ. ಸಂಸಾರದಲ್ಲಿಯೂ, ಮೋಕ್ಷದಲ್ಲಿಯೂ, ಪ್ರಳಯದಲ್ಲಿಯೂ, ಎಲ್ಲ ಕಾಲಕ್ಕೂ ಸರ್ವ ಪ್ರೀಣಾತಿ ಪಾಲಯತಿ. ಪಾಲನ ಪೂರ್ಣಯೋ ಅಂತೇಳಿ ಪೃಧಾತುವಿಗೆ ಇದೆ. ಆದ್ದರಿಂದಾಗಿ ಪಾಲನಕರ್ತಾನು ಪರಮಾತ್ಮ. ಜ್ಞಾನ ಭಕ್ತಿಯಾದಿಗಳನ್ನು ಕೊಟ್ಟು ತನ್ನ ದರ್ಶನವನ್ನು ಕೊಟ್ಟು ನಮ್ಮನ್ನು ಹೀನರನ್ನಾಗಿ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪರಹ ಅಂತ ತಿಳ್ಕೊಂಡಂತ ಹೆಸರು. ಇನ್ನೂ ಬೇಕಾದಷ್ಟಿದೆ ಪರನ ಬಗ್ಗೆ. ಆದರೆ ನಮ್ಮ ವ್ಯವಸ್ಥಾಪಕರು ಸೂಚನೆ ಮಾಡ್ತಾ ಇದ್ದಾರೆ, ಆಚಾರ್ಯ ಅರ್ಧ ಗಂಟೆ ಮುಗಿಯಿತು ಅಂತ ತಿಳ್ಕೊಂಡು ಅಂತೇಳಿ. ಇನ್ನು ಅರ್ಧ ಗಂಟೆ ಮಹಾಭಾರತ ಆತ್ಮರಣೆ ಆಗಬೇಕಲ್ಲ, ಮಾಡೋಣ.
ಯಾಕೆ ಅಂತಿಕೊಂಡಂದು ಯಾವಾಗಲೂ ಪ್ರವಚನಕಾರರು ವ್ಯವಸ್ಥಾಪಕರ ಅಧೀನ ಇರ್ತಾರೆ. ಯಾಕೆ ಪ್ಲ್ಯಾನಿಂಗ್ ಮಾಡೋರು ಅವರೇ, ಅವ್ರ ಮಾತು ಕೇಳಲೇಬೇಕಲ್ಲ. ಸರಿ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇಲ್ಲಿವರೆಗೂ 102 ಶ್ಲೋಕಗಳಾದವು. 103ನೇ ಶ್ಲೋಕವೂ ಆಗಿದೆ. 103 ಶ್ಲೋಕಗಳಲ್ಲಿ ಎಷ್ಟು ಸಬ್ಜೆಕ್ಟ್ ಬಂದಿವೆ? ನಮ್ಮ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಮಾಡಲಿಕ್ಕೆ ಹೇಳಿದ್ದೆ. ಅವರಿಗೆ ಸ್ವಲ್ಪ ನಾವು ಇನ್ನೂ ಸಣ್ಣವರಿದ್ದೀವಿ, ಬೇಕಾದಷ್ಟು ಆಯುಷ್ಯ ಅದ, ಆಮೇಲೆ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅಂತ ಹೇಳಿ ಸ್ವಲ್ಪ ಅನ್ನೋ ಸ್ವಭಾವದವರು. ಆದರೆ 102 ಶ್ಲೋಕಗಳಲ್ಲಿ ಆಚಾರ್ಯರು 80 ಸಬ್ಜೆಕ್ಟ್ಗಳನ್ನು ಟಚ್ ಮಾಡಿದ್ದಾರೆ. 80. ಅದನ್ನು ನೀವು ಲಿಸ್ಟ್ ಮಾಡಿದರೆ 80 ವಿಷಯ. ಗುರುಪೌರ್ಣಿಮಾ ಪ್ರಾರಂಭವಾಗಿದೆ. ಇವತ್ತು ಷಷ್ಠಿ 15/6 ಎಷ್ಟು? 21 ದಿನಗಳಲ್ಲಿ 80 ವಿಷಯಗಳ ಬಗ್ಗೆ ನಿಮಗೆ ಇಲ್ಲಿ ವಿವರಣೆ ಮಾಡಿ ಆಗಿದೆ. ಇದಂತೂ ಬೇರೆ ಬೇರೆ ದಿನಾಲು ಪರಮಾತ್ಮನ ಒಂದು ಹೆಸರಿನ ಬಗ್ಗೆ. ಅದನ್ನು ನಾವು ನೆನಪಿಟ್ಟುಕೊಂಡ್ರೆ ಇದನ್ನು ಪುನಃ ಪುನಃ ಚಿಂತನೆ ಮಾಡಿದ್ರೆ ನಾಳಿನ ದಿವಸ ನಾಗರಳ್ಳಿ ಆಚಾರ್ಯರು ಬೇಕಾಗಿಲ್ಲ, ನೀವೇ ಕುತ್ಕೊಂಡು ಪ್ರವಚನ ಕೊಡ್ಬೋದು. ಕೇಳಿ ಸಂತೋಷಪಟ್ಟು ಕೆಲವರು ಲೈಕು ಮಾಡ್ತಾರೆ. ಯಾಕೆಂದರೆ ಇದರಲ್ಲಿದೆ, ಯಾವುದ್ರ ಯೂಟ್ಯೂಬ್ನಲ್ಲಿದೆ. ಲೈಕ್ ಅಷ್ಟೇ ಮಾಡೋದು ಬೇಡ. ಆ ಲೈಕ್ತನ ನಮ್ಮಲ್ಲಿ ಬರುವಂಥ ನಾವು ಪ್ರಯತ್ನ ಮಾಡಬೇಕು. ಪರಮಾತ್ಮ ನಮಗೆ ಲೈಕ್ ಅಂತಿಕೊಂಡು ಅಂತ ಹೇಳಿ ಮಾಡಬೇಕು. ನನಗೆ ಯಾರೋ ಕೇಳಿದರು, ಬಹುಶಃ ನನ್ನ ಮೊಮ್ಮಗಳಿರ್ಬೇಕಾದ್ರೆ ಸಣ್ಣವರು ಇದ್ರು, ಏನು 100 ಜನ ನೋಡ್ತಾರೆ, ಅದು ಲೈಕ್ ಹೆಚ್ಚಿರಂಗಿಲ್ಲ ಅಂಥೇಳಿ ನಾನು ಹೇಳಿದೆ, ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಅಂತ ಇರ್ತಾರೆ, ವಿವರಣೆ ಮಾಡಿ ನಿಮಗೆ ಇದು ಪಸಂದ್ ಬಂದಿದ್ದರೆ ಒಂದು ಲೈಕ್ ಹಾಕಿ, ನೀವು ಪ್ರಿಸ್ಕ್ರೈಬರ್ ಆಗಿರಿ, ಏನಂತಾರೆ ಇದಕ್ಕೆ ಸದಸ್ಯರಾಗಿರಿ ಅಂತ ಏನು ಹೇಳ್ತಿರ್ತಾರೆ. ಆದರೆ ಈ ಪುರಾಣಗಳನ್ನು ಪ್ರವಚನ ಕೇಳುವವರೆಲ್ಲರೂ ಭಗವದ್ಭಕ್ತರೇ. ಭಗವದ್ಭಕ್ತರು ಕೇಳ್ತಾರೆ ಅಂತ ತಿಳ್ಕೊಂಡಂತಂದ್ರೆ ಅವ್ರಿಗೆಲ್ಲರಿಗೂ ಲೈಕ್ ಇದ್ದೇ ಇದೆ. ಆದರೆ ಕೇಳುವ ಭರದಲ್ಲಿ ಅವರು ಏಕಾಗ್ರರಾಗಿರ್ತಾರೆ, ಆದ್ದರಿಂದ ಲೈಕ್ ಹಾಕೋದು ಮರ್ತು ಬಿಡ್ತಾರೆ. ಕೇಳಿ ಆನಂದ ಪಟ್ಟರೆ ಸಾಕು, ಲೈಕ್ ಮಾಡಲೇಬೇಕು ಅಂತ ನಿಯಮವಿಲ್ಲ. ಯಾಕೆ ಉಳಿದವ್ರದ್ದು ಅದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಮತ್ತು ಅವರ ಏನು ಅಂತಂತಾರಲ್ಲ, ನನಗೆ ಆ ಶಬ್ದ ಗೊತ್ತಿಲ್ಲ, ಅವರ ಹಣ ಹೆಚ್ಚಿಸೋದಕ್ಕೋಸ್ಕರ ಇರ್ತದೆ ಸಂಖ್ಯೆ. ಬೇಡ, ಸಂತೋಷಪಟ್ಟು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದಕ್ಕಿಂತ ಹೆಚ್ಚು ನಾವು ಯಾವುದೂ ಬಯಸೋದಿಲ್ಲ. ನಿಮ್ಮ ಇಬ್ಬರ ಜೀವನ ನಾವು ಭಗವದ್ ಭಕ್ತರಾಗಬೇಕು. ಒಂದು ದಿವಸ ಪರಮಾತ್ಮ ನಾಗರಾಳಾಚಾರ್ಯ ಬರ್ರಿ, ನೀವು ನಮ್ಮ ಶಿಷ್ಯಂದರು ಎಲ್ಲರೂ ನನಗೆ ಪ್ರಿಯರಾಗಿದ್ದೀರಿ ಅಂತ ಭಗವಂತ ಹೇಳಿದ್ರೆ ಸಾಕು, ಬಸ್ ಎಷ್ಟೆಲ್ಲ ಸಂಪೂರ್ಣ ಆಯುಷ್ಯ ಮಾಡಿದ ಸಾಧನೆ ಸಾರ್ಥಕವಾಯಿತು. ನಿನ್ನಿನ ದಿವಸ ನಾವು ಹರಿಭಕ್ತಿಯಂತೆ ಗುರುಭಕ್ತಿಯೂ ಅಷ್ಟೇ ಅನಿವಾರ್ಯ
ಆದರೆ ಭಕ್ತಿ ತಾರತಮ್ಯಾನುಸಾರವಾಗಿರಬೇಕು. ಇದನ್ನು ನೆನಪಿಟ್ಕೊಳ್ಬೇಕು. ಅಂತ ಜಗತ್ತಿನಲ್ಲಿ ಎಲ್ಲವೂ ಭಕ್ತಿಗೋಸ್ಕರವೇ ಇರತಕ್ಕಂಥವುಗಳು. ಭಕ್ತಿ ಇದೇ ಮೋಕ್ಷಕ್ಕೆ, ಪರಮಾತ್ಮ ಅನುಗ್ರಹಕ್ಕೆ ಸಾಧನ, ಅದೇ ಮೋಕ್ಷದ ಸಾಧನ. ಮುಕ್ತರೂ ಕೂಡ ಭಕ್ತಿಯನ್ನೇ ಮಾಡ್ತಾ ಇರ್ತಾರೆ, ಅದರಲ್ಲಿ ಅವ್ರಿಗೆ ಆನಂದ ಇರ್ತದೆ. ಹೋಗ್ಲಪ್ಪ ಭಕ್ತಿ ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರಲ್ಲ, ಈ ಭಕ್ತಿ ಅಂತಂದರೆ ಏನು? ವೇದದಲ್ಲಿ ಭಕ್ತಿಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಿದರೆ, ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಧಿಕಂ. ವೇದದ ಪ್ರಕಾರ ಜ್ಞಾನಪೂರ್ವ ಪರಸ್ನೇಹ, ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಭಗವಂತನ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು, ಅದಕ್ಕೆ ಜ್ಞಾನಪೂರ್ವ ಅಂತ ತಿಳ್ಕೊಂಡು ಅಂತ ಹೇಳಿದರು. ನೋ ಸೂಪರ್ಸ್ಟಿಷನ್, ಅಂಧವಿಶ್ವಾಸದಿಂದ ದೇವರನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತೇಳಿ ನಂಬೋ ಅವಶ್ಯಕತೆ ಇಲ್ಲ. ನೋ ಸೂಪರ್ಸ್ಟಿಷನ್. ಈಗ ನನಗೆ 82 ವರ್ಷ. ಈ 82 ವರ್ಷದಲ್ಲಿ 18 ವರ್ಷ ಮೈನಸ್ ಮಾಡಿ, 82ರಲ್ಲಿ 10 ಹೋದರೆ 72, 8 ಹೋದರೆ 66. 66 ವರ್ಷಗಳಿಂದ ನನ್ನ ಲೇಖನ, ನನ್ನ ಪುಸ್ತಕ, ನನ್ನ ಪತ್ರಿಕೆ, ನನ್ನ ದಿನನಿತ್ಯದ ಪ್ರವಚನ ಹೇಳ್ತಕ್ಕಂಥ ನನ್ನ ಮುಖ್ಯ ವಿಷಯ ಒಂದೇ, ನೋ ಸೂಪರ್ಸ್ಟಿಷನ್. ಅಂಧವಿಶ್ವಾಸ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ನಾವು ಹಚ್ಚಿಕೊಳ್ಳುವ ಗೋಪಿಚಂದನದಿಂದ ಪ್ರಾರಂಭ ಮಾಡಿಕೊಂಡು, ನಾವು ಕೈಯಲ್ಲಿ ಹಾಕಿಕೊಳ್ಳುವ ಉಂಗುರದಿಂದ ಪ್ರಾರಂಭ ಮಾಡಿಕೊಂಡು, ನಮ್ಮ ಕೈಯಲ್ಲಿ ಹಾಕಿಕೊಳ್ಳುವ, ನಮ್ಮಂದರೆ ಹೆಣ್ಮಕ್ಕಳು ಕೈಯಲ್ಲಿ ಹಾಕಿಕೊಳ್ಳುವ ಬಳೆಯಿಂದ ಆರಂಭ ಮಾಡಿಕೊಂಡು, ಹೆಣ್ಮಕ್ಕಳು ಹಚ್ಚಿಕೊಳ್ಳುವ ಕುಂಕುಮದಿಂದ ಆರಂಭ ಮಾಡಿಕೊಂಡು, ಎಲ್ಲದಕ್ಕೂ ಶಾಸ್ತ್ರದಲ್ಲಿ ಕಾರಣ ಕೊಟ್ಟಿದ್ದಾರೆ. ವಿದೌಟ್ ರೀಸನ್ ನಮ್ಮ ಶಾಸ್ತ್ರ, ರಿಚುವಲಿಸಮ್ನಲ್ಲೂ ಅಂಧವಿಶ್ವಾಸ ಇಲ್ಲ, ತತ್ವಜ್ಞಾನದಲ್ಲಂತೂ ಸರ್ವಥಾ ಇಲ್ಲ. ಆದರೆ ನಮ್ಮ ದೇಶವನ್ನು ಆಳಲಿಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು 1858ನಿಂದ ಒಂದು ಕರಿಕ್ಯುಲಮ್ ಪ್ರಾರಂಭ ಮಾಡಿದರು, ಎಜುಕೇಷನ್ ಕರಿಕ್ಯುಲಮ್. ಎಜುಕೇಷನ್ನ ತಮ್ಮ ಕೈಯಲ್ಲಿ ತೆಗೆದುಕೊಂಡ್ರು. ನಾವು ಹೇಳಿದಾಗೆ ನೀವು ಕಲಿತರೆ ನಿಮಗೆ ನೌಕರಿ ಕೊಡ್ತೇವೆ. ಜನರು ಹೊಟ್ಟೆಗಾಗಿ ಆ ವಿದ್ಯೆಯನ್ನು ಕಲಿತರು. ಅಲ್ಲಿ ಕಲಿಸುವುದೇನು? ವೇದ ಪುರಾಣ ಎಲ್ಲ ನಿಮ್ಮ ಗ್ರಂಥಗಳು ಎಲ್ಲವೂ ಕೂಡ ಅಂಧವಿಶ್ವಾಸ. ನಾವು ವಿಜ್ಞಾನದಿಂದ ಏನು ಸಿದ್ಧ ಮಾಡಿದ್ದೇವೆ ಅಷ್ಟು ಮಾತ್ರ ಸತ್ಯ. ವಿಜ್ಞಾನ ಪ್ರತ್ಯಕ್ಷ ಮಾತ್ರ ಹೇಳ್ತದೆ, ಅತೀಂದ್ರಿಯವಾದ ವಸ್ತುಗಳನ್ನು ವಿಜ್ಞಾನ ಹೇಳ್ತದೆಯಾ? ಇಲ್ಲಲ್ಲ. ಮತ್ತು ಆ ವಿಷಯದಲ್ಲಿ ನಿರ್ಣಯ ಮಾಡೋದು ಹೇಗೆ? ನಾನು 18 ವರ್ಷದಲ್ಲಿದ್ದಾಗ ನಮ್ಮ ಆಚಾರ್ಯ ನಮಗೆ ತತ್ವಜ್ಞಾನ ಜೊತೆಗೆ ಪೌರೋಹಿತ್ಯನೂ ಕೂಡ ತಪ್ಪದೇ ಕಲಿಸ್ತಾ ಇದ್ರು. ನಾನು ವಾಸ್ತುಶಾಂತಿ ಮಾಡಲಿಕ್ಕೆ ಒಬ್ಬರು ಹೈಕೋರ್ಟ್ ಜಡ್ಜ್ ಅವ್ರ ಮನೆಗೆ ಹೋಗಿದ್ದೆ. ಆನಂತರ ಅಲ್ಲಿ ಪುಣ್ಯಾಹವಾಚನ ಇಡಬೇಕಾಗಿದ್ದರೆ ಅಲ್ಲಿ ಗಣಪತಿ ಇತ್ಯಾದಿಗಳಿಗೆ ಅಡಿಕೆ ಇಡಬೇಕಾಗ್ತದೆ.
ಮಾತೃಕಾ ಪೂಜನಕ್ಕೆ ಅಡಿಕೆ ಇಡಬೇಕಾಗ್ತದೆ, ವಾಸ್ತುಮಂಡಲಕ್ಕೆ ಅಡಿಕೆಗಳನ್ನು ಇಡಬೇಕಾಗ್ತದೆ. ನಾನು ಅಡಿಕೆಗಳನ್ನೆಲ್ಲ ಜೋಡಿಸ್ತಾ ಇದ್ದೆ. ಅವರ ಪರಿಚಯದವರು ಒಬ್ಬ ಅವ್ರ ಬಹುಶಃ ಅವ್ರ ಕಾಕ ಏನೋ ಆಗಬೇಕು, ಅವರು ಚಿಕ್ಕಪ್ಪ ಆಗಿರಬೇಕು. ಅವರು ಅಲ್ಲೇ ಕುರ್ಚಿ ಮೇಲೆ ಕೂತ್ಕೊಂಡಿದ್ರು, ವಯಸ್ಸಾದವರು, ಸುಮಾರು 70 ವರ್ಷ ಆಗಿತ್ತು ಅವರಿಗೆ. ನನಗೆ ಕೇವಲ 18 ವರ್ಷ. ಅವ್ರು ಹೇಳಿದರು, ಏನ್ರಿ ಶ್ರೀನಿವಾಸಾಚಾರ್ಯ, ನಿಮ್ಮ ಮನ್ಯಾಗ ಅಡಿಕೆ ಭಾಳ ಕಡಿಮೆ ಆಗ್ಯಾವೇನು, ನಿಮಗೆ ದಿನಾಲು ತಿನ್ನಲಿಕ್ಕೆ ಎಷ್ಟು ಅಡಿಕೆ ಬೇಕಾಗ್ತದೇನು ಅಂತ ಕೇಳಿದ್ರು. ನಾನು ಕೇಳಿದೆ, ಹೀಗಾಗಿ ಮಾತಾಡ್ತೇನೆ, ಇಷ್ಟೆಲ್ಲ 100 ಅಡಿಕೆ ತರಿಸಿರಲ್ಲ ಯಾಕೆ? ನಾನು ಹೇಳಿದೆ, ನೀವು ನನಗೆ ಹಿರಿಯರು, ಬರ್ರಿ ಕೂತ್ಕೊಡ್ರಿ, ಕೆಲ ಬೇಡ, ಕುರ್ಚಿ ಹಾಕೊಂಡು ಕೊಟ್ರಿ. ಇಲ್ಲಿ ಎಷ್ಟು ಅಡಿಕೆ ಇಟ್ಟೀನಿ ನಾನು, ಈ ಅಡಿಕೆ ಯಾವ ದೇವತೆ ಅಂತ ನಾನು ಹೇಳ್ತೇನೆ, ಯಾವ ದೇವತೆಯನ್ನು ಆವಾಹನ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಂತ ಹೇಳ್ತೇನೆ. ಇಷ್ಟು ಅಡಿಕೆಗಳಲ್ಲಿ ಒಂದು ಅಡಿಕೆ ಎಕ್ಸ್ಟ್ರಾ ಇದ್ದರೆ ನಾನು ನಿಮ್ಮ ಎದುರಿಗೆ ಪ್ರತಿಜ್ಞೆ ಮಾಡ್ತೇನೆ, ಇವತ್ತಿನಿಂದ ನಾನು ಪೌರೋಹಿತ್ಯ ಮಾಡಿಸೋದಿಲ್ಲ, ಜನರಿಗೆ ಧರ್ಮೋಪದೇಶ ಮಾಡೋದಿಲ್ಲ. ಅವ್ರು ಹೇಳಿದೆ, ಈ ಅಡಿಕೆ ಯಾಕೆ, ಈ ಅಡಿಕೆ ಯಾಕೆ, ಇಲ್ಲಿ 3 ಅಡಿಕೆ ಯಾಕೆ, ಅದರ ಮೇಲೆ 27 ಅಡಿಕೆ ಯಾಕೆ, ಬದಿಯಲ್ಲಿ 27 + 8 35 ಅಡಿಕೆ ಯಾಕೆ, ಅದರ ಬದಿಯಲ್ಲಿ 320 ಅಡಿಕೆ ಯಾಕೆ, 320 ಅಲ್ಲ, ವಾಸ್ತುಮಂಡಲ 64 ಅಡಿಕೆ ಯಾಕೆ? ಪ್ರತಿಯೊಂದು ನಾನು ಹೇಳಿ ಎಷ್ಟು ದೇವತೆಗಳನ್ನು ಆವಾಹನ ಮಾಡ್ತೇನೆ. ನಿಜವಾಗಿ ಹೇಳಬೇಕು, ಆ ವೃದ್ಧರ ಕಣ್ಣಲ್ಲಿ ನೀರು ಬಂತು. ನನ್ನ ಕಾಲು ಮುಟ್ಟಿ ಹೇಳಿದ್ರು, ಕ್ಷಮ ಮಾಡ್ರಿ ಆಚಾರ್ಯ ಅಂತ ಕೊಂಡಂತೆ. ನಾನು ನೀವು ದೊಡ್ಡವ್ರು ಬೇಡ ಬೇಡ ಅಂತ. ಇಲ್ಲ, ನಮಗೆ ಹೀಗೆ ಹೇಳೋರು ಯಾರು ಸಿಗೋದಿಲ್ಲ. ಯಜಮಾನನಿಗನ್ನಿಸ್ತದೆ ಪುರೋಹಿತರ ಬಗ್ಗೆ ಭಾವನೆ ಏನು, ಇವರು ಪಂಚ ಹೇಳಿದ್ದಾರೆ, ಆ ನಂತರ ಉಪರಣ ತರು ಅಂತ ಹೇಳಿದ್ದಾರೆ, ಹೊಸ ಕಲಶ ತೆಗೆದುಕೊಂಡು ಅಂತ ಹೇಳಿದ್ದಾರೆ, ಆ ನಂತರ ಅಡಿಕೆ ಹೇಳಿದ್ದಾರೆ. ಬಹುಶಃ ಇವ್ರ ಮನೆಯಲ್ಲಿ ಭಾಳ ಇರಬೇಕು, ಭಾಳ ಕಡಿಮೆ ಇರಬೇಕು, ಮನೆ ತುಂಬಿಸುವ ಸಲುವಾಗಿ ನಮ್ಮನ್ನು ಇವರು ಏನೋ ಶಾಂತಿ ಹೋಮ ಅಂಥೇಳಿ ದೋಚ್ತಾ ಇದ್ದಾರೆ, ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತನ್ನುವ ಭಾವನೆ ಈಗ ಇದೆಯಲ್ಲೋ ಗೊತ್ತಿಲ್ಲ. ಯಾಕಂದರೆ ಇಷ್ಟು ವರ್ಷದಿಂದ ನಾವು ಪ್ರವಚನ ಮಾಡಿ ಜನರಲ್ಲಿ ಬಂದಿರಬೇಕು ಭಾವನೆ. ಅದು ಇನ್ನೂ ಕೂಡ ಅಜ್ಞಾನಿಗಳಾಗಿರ್ತಕ್ಕಂಥವ್ರಿಗೆ ಇದೆ. ನೆಲ್ಲೆಲ್ಲಿ ನಾವು ಮದುವೆ ಮಾಡ್ಲಿಕ್ಕೆ ಹೋಗಿದ್ದೆ, ಉಪನಯನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ನಾವು ಎಲ್ಲ ಶಾಂತಿ ಮಾಡುತ್ತೇವೆ ನಮ್ಮ ವಿದ್ಯಾಪೀಠದಲ್ಲಿ. ನಾನು ವಿದ್ಯಾಪೀಠ ಮಾಡೋಕ್ಕಿಂತಲೂ ಮನೆಗೆ ಹೋಗ್ತಾ ಇದ್ದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ, ಆಚಾರ್ಯ ಇಷ್ಟೇ ಕಡಿಕೆ. ಕೆಲವರು ಹೆಣ್ಮಕ್ಳು ಕೊಡ್ತಿದ್ರು, ಹೇಳಿದ್ರಲ್ಲಿ ಅರ್ಧ ಇಡ್ತಿದ್ರು. ಉಳಿದೆಲ್ಲದ್ರಿ ಆಚಾರ್ಯ ಇಷ್ಟು ಸಾಕಂಗಿಲ್ಲೇನ್ರಿ, ಆಚಾರ್ಯ ಇಷ್ಟು ಸಾಕೋದಿಲ್ಲೇನ್ರಿ ಅಂಥೇಳಿ 100 ಮನೆಯಲ್ಲಿ ಕೇಳಿದ್ದಾರೆ. ಹೆಣ್ಣು ಮಕ್ಕಳಿಗಂತೂ ಮುಖ್ಯವಾಗಿ ಆಚಾರ್ಯ ಎಲ್ಲಿ ನಮ್ಮನ್ನು ಹೆಚ್ಚು ತೆಗೆದುಕೊಳ್ತಾರೋ ಅಂತ ತಿಳ್ಕೊಂಡಂತನೂ ಚಿಂತೆ ಭಾಳ. ಇದಕ್ಕೆ ಕಾರಣ ಅಜ್ಞಾನ. ಅದರಿಂದಾಗಿ ಪುರೋಹಿತರಿಗೆ ಬಗ್ಗೆ ಸಂಶಯ ಇದೆ. ಯಜಮಾನರಿಗೆ ಪುರೋಹಿತರು ನಮ್ಮ ಕಡೆಯಿಂದ ಹೆಚ್ಚು ಏನು ದೋಚ್ತಾರೆ ಏನು ಅಂತ ತಿಳ್ಕೊಂಡಂತ ಹೇಳಿ. ಆನಂತರ ಶಾಸ್ತ್ರ ಓದದ ಪುರೋಹಿತರಂತೇನಿದ್ದಾರೆ, ಅವರಿಗೆ ಏನು ಕೊಟ್ಟರು ಸರಿ, ಅಷ್ಟರೊಳಗೆ ಮುಗಿಸ್ಬಿಡೋಣ, ನಮಗೊಂದು ದಕ್ಷಿಣೆ ಸಿಗ್ತದಲ್ಲ ಅಂತ ತಿಳ್ಕೊಂಡಂತಕ್ಕಂಥ ಅಜ್ಞಾನ. ಇದರಿಂದಾಗಿ ವಿಧಿವಿಧಾನಗಳು ಸರಿಯಾಗಿ ಆಗೋದಿಲ್ಲ. ಎಷ್ಟೇ ಅಡಿಕೆ ಸಾಲೋದಿಲ್ಲ ಅಂತ ತಿಳ್ಕೊಂಡು ಕೇಳಿದವ್ರು ನಾನು ಒಂದೇ ಮಾತು ಹೇಳ್ತಿದ್ದೆ,
ನೋಡಿ, ಇವತ್ತಿನ ದಿವಸ ನಿಮ್ಮ ಮನೆಗೆ 120 ದೇವತೆಗಳನ್ನು ಆವಾಹನ ಮಾಡಬೇಕಾಗಿದೆ. ನೀವು ಎಷ್ಟೇ ಕೊಟ್ಟರೆ ಅಷ್ಟೇ ದೇವತೆಗಳನ್ನು ಆವಾಹನ ಮಾಡ್ತೇನೆ, ಅರ್ಧ ಆಗ್ತದೆ. ಅದ್ರ ಪುಣ್ಯ ಪಾಪ ನಿಮಗೆ ಸಂಬಂಧಿಸಿರ್ತಕ್ಕಂಥದ್ದು. ಆದರೆ ನಾನು ಮಾಡಿಸೋದಿಲ್ಲ, ನಾನು ಎದ್ದು ಹೋಗ್ತೇನೆ. ಯಾಕೆ ಅರ್ಧ ಮಾಡಿಸಿದ ನಾನು ಯಾಕೆ ಪಾಪ ತೆಗೆದುಕೊಳ್ಳಿ? ಮಾಡಿಸೋದಿದ್ದರೆ ವಿಧಾನಪೂರ್ವಕ, ಇಲ್ಲ ಕೇಳಬೇಕಾದ್ರೆ ಇದು ಯಾಕೆ ಅಂತ ಕೇಳಿ ನಾನು ಪ್ರತಿಯೊಂದು ಹೇಳ್ಕೊಡ್ತೇನೆ. ಅವತ್ತಿನಿಂದ ನಾನು ನನ್ನ 18ನೇ ವರ್ಷದ 6 ತಿಂಗಳ ದಿವಸದಿಂದ ನಾನು ಅಂಧವಿಶ್ವಾಸ ದೂರ ಮಾಡುವುದಕ್ಕೋಸ್ಕರ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ, ಧರ್ಮ ಸಂದೇಶ ಅಂತ ತಿಳ್ಕೊಂಡಂತೇಳಿ. ಹೇಗೆ ನನ್ನ ಕೆಲವು ಮಿತ್ರರು ಗೃಹಸ್ಥರಿದ್ದರು. ಆಗಿನ ಕಾಲದಲ್ಲಿ ಈ ಜೆರಾಕ್ಸ್ ಮಷಿನ್ ಬಂದಿರಲಿಲ್ಲ. ಆವಾಗ ಒಂದು ನೀಲಿ ಒಂದು ತರಹದ ಬರುತ್ತು, ಅದರ ಮೇಲೆ ನಾವು ಬರೆದರೆ ಮಷೀನಲ್ಲಿ ಹಾಕಿದಾಗ ಅದರ ಕಾಪಿ ತೆಗಿಬೋದಾಗಿತ್ತು. ಅದಕ್ಕೆ ಸೈಕ್ಲೋಸ್ಟಾಲ್ ಅಂತೇಳಿ ಕರೀತಾರೆ. ಸೈಕ್ಲೋ ಮಷಿನ್ಸ್. ಒಂದೂವರೆ ವರ್ಷ ಸೈಕ್ಲೋ ಸ್ಟೈಲ್ನಲ್ಲಿ ಪತ್ರಿಕೆ ತೆಗೆದಿದ್ದೆ, ಕೈಯಿಂದ ಬರೆದು. ಮುಂದೆ ಬೆಂಗಳೂರಿನಲ್ಲಿ ಒಬ್ಬರು ನನಗೆ ಭೇಟಿಯಾಗಿ, ಆಚಾರ್ಯ ನನ್ನ ಕನ್ನಡ ಟೈಪಿಂಗ್ ಬರ್ತದೆ, ನೀವು ಲೇಖನ ಕಳಿಸ್ಕೊಡಿ, ನಾನು ಟೈಪ್ ಮಾಡ್ತೇನೆ, ಅದನ್ನು ಸೈಕ್ಲೋ ಸ್ಟೈಲ್ಗೆ ಹಾಕೋಣ ಅಂತ ಹೇಳಿದರು. ಪಾಪ 1 ವರ್ಷದವರೆಗೂ ಅವರು ವಯಸ್ಸಾಗಿತ್ತು. 1 ವರ್ಷದವರೆಗೂ ಪ್ರತಿ ತಿಂಗಳ ಪತ್ರಿಕೆಯನ್ನು ಅವರು ಟೈಪ್ ಮಾಡಿಕೊಟ್ರು. ಆ ನಂತರ ನಾವು ಪ್ರಿಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಧರ್ಮ ಸಂದೇಶ ಅದರ ಹೆಸರು. ನಮ್ಮ ಧರ್ಮ, ನಮ್ಮ ತತ್ವಜ್ಞಾನ ಸುಪರಿಸ್ಟಿಷನ್ ಮೇಲಿರಲ್ಲ. ಸ್ವಲ್ಪ ಕೂಡ ಸುಪರಿಸ್ಟಿನ್ ಇಲ್ಲ, ಅಂಧವಿಶ್ವಾಸ ಇಲ್ಲ. ಅದಕ್ಕೋಸ್ಕರವೇ ಹೇಳ್ತದೆ ನೋಡಿಕೊಳ್ಳಿ, ಜ್ಞಾನಪೂರ್ವ ಪರಸ್ನೇಹ. ದೇವರಲ್ಲಿ ಭಕ್ತಿ ಮಾಡಿ, ಅಂಧವಿಶ್ವಾಸದಿಂದ ಭಕ್ತಿ ಮಾಡಬೇಡಿ. ಮೊದಲು ಜ್ಞಾನಪೂರ್ವ. ಇದೇ ರೀತಿಯಾಗಿ ಮನುಸ್ಮೃತಿಯು ಕೂಡ ಹೇಳ್ತದೆ. ಮನುಸ್ಮೃತಿ ಹೇಳ್ತದೆ, ಹೃದಯೇನ ಅಭ್ಯನುಜ್ಞಾತಃ. ಆಚಾರ್ಯನ ಕೇಳ್ರಿ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ. ನಿಮಗೆ ಕನ್ವಿಯನ್ಸ್ ಆದರೆ ಆಚರಣೆ ಮಾಡಿ, ಇಲ್ಲದ್ರೆ ಬೇಡ. ನಮ್ಮ ಭಾರತೀಯ ಸನಾತನ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮ ಈ ರೀತಿ ಹೇಳ್ತದೆ? ಕ್ವಶ್ಚನ್ ಮಾಡಿ ಅಂತ ನಾವು ಹೇಳ್ತೇವೆ. ಕ್ವಶ್ಚನ್ ಮಾಡಿ ತಿಳಿದುಕೊಳ್ಳಿ. ಬೇರೆ ಧರ್ಮದಲ್ಲಿ ಕ್ವಶ್ಚನ್ ಮಾಡಿದರೆ ಖಲಾಸ್, ಇಲ್ಲ ಊರಿಂದ ಹೊರಗೆ ಹಾಕ್ತಾರೆ, ಇಲ್ಲ ಸಮಾಜದಿಂದ ಹೊರಗೆ ಹಾಕ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ತಿಳಿದುಕೊಂಡು ಮಾಡಿ. ತಿಳಿದುಕೊಂಡು ಮಾಡಿದಾಗ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತ ಅನ್ನೋದು, ಪರಮಾತ್ಮ ಸರ್ವಜ್ಞ ಅಂತ ಅನ್ನೋದು, ಪರಮಾತ್ಮ ನಮ್ಮ ಸ್ವಾಮಿ ಅಂತ ಅನ್ನೋದು, ಪರಮಾತ್ಮ ನಮ್ಮ ರಕ್ಷಕ ಅಂತ ಅನ್ನೋದು, ಪರಮಾತ್ಮನ ಹೊರತು ನಮ್ಮ ಗತಿ ಇಲ್ಲ ಅಂತ ಅನ್ನೋದು, ಇವೆಲ್ಲವನ್ನು ನೀವು ಪುನಃ ಚಿಂತನೆ ಮಾಡಿ ತಿಳಿದುಕೊಂಡ ಮೇಲೆ ಇವನನ್ನು ಬಿಟ್ಟರೆ ಗತಿ ಇಲ್ಲ ಅಂತೇಳಿ ಪ್ರೀತಿ ಮಾಡಲಿಕ್ಕೆ ಚಾಲು ಮಾಡಿ. ಇವನ ಸ್ನೇಹ, ಇವನಲ್ಲಿ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಮಕ್ಕಳಲ್ಲಿ ಮಾಡಿದ ಸ್ನೇಹ ನಾವು ಹೋಗುವ ಜೊತೆಗೆ ಮುಗಿದೋಗ್ಬಿಡ್ತದೆ. ಬಂಧುಗಳ ಮೇಲೆ ಸ್ನೇಹ ಅವ್ರು ಬಿಟ್ಟು ಹೋದ್ಮೇಲೆ ಅದು ಬಿಟ್ಟು ಹೋಗ್ತದೆ. ತಂದೆ ತಾಯಿಗಳ ಸ್ನೇಹ ಅವ್ರು ಹೊರಟೋದ್ಮೇಲೆ ಹೊರಟೋಗ್ತದೆ. ದೇವತೆಗಳ ಸ್ನೇಹ ಅವರು ತಮ್ಮ ಫಲ ಕೊಟ್ಟ ಮೇಲೆ ಮುಗಿಯಿತು. ಆದರೆ ಪ್ರಳಯ ಕಾಲದಲ್ಲಿಯೂ, ನಾವು ಸೃಷ್ಟಿಗೆ ಬರುವ ಪೂರ್ವದಲ್ಲಿಯೂ, ಸೃಷ್ಟಿಗೆ ಬಂದಾಗಿನಿಂದಲೂ, ಈ ದೇಟ್ಟು ಹೋಗಿ ಇನ್ನೊಂದು ದೇಹಕ್ಕೆ ಬರುವವರೆಗೂ, ಬಂದ ಮೇಲೆಯೂ, ಈಗೂ ಆಗು ಮತ್ತು ಮುಂದು ಯಾವನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ ಅವನನ್ನು ಸ್ನೇಹ ಮಾಡಿ. ಆ ಸ್ನೇಹಕ್ಕೆ ಭಂಗ ಬರೋದಿಲ್ಲ. ದೇವರಲ್ಲಿ ಮಾಡಿದ ಸ್ನೇಹಕ್ಕೆ ದೇವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಾವು ದೇವರನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಉಳಿದವರು ಎಲ್ಲರೂ ಬಿಟ್ಟು ಹೋಗ್ತಾರೆ.
ನಿನ್ನೆ ನನ್ನ ಹತ್ರ ಒಬ್ಬರು ಬಂದಿದ್ದರು, ಮಾರ್ವಾಡಿಗಳು. ಆಚಾರ್ಯ ನನ್ನ ಹತ್ತಿರ ಅನೇಕ ಕೋಟಿ ಹಣ ಇದೆ, ಆದರೆ ಹೆಂಡತಿ ಹೊಟ್ಟೋಗ್ಬಿಟ್ಲು. ಆನಂತರ ಮಕ್ಕಳು ನೀನು ಬೆಳಕು ಮಾಡ್ಕೊಂಡು ನಮ್ಮ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅದರಲ್ಲಿದ್ದು ಮಗನ ವಯಸ್ಸಿನಾದವನು ಹೋಗ್ಬಿಟ್ಟ. ಈ ದುಡ್ಡು ನಾನು ತೊಗೊಂಡು ಏನು ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ನಾನು ಹೇಳಿದೆ, ಪರಮಾತ್ಮ ಕೊಟ್ಟದ್ದು ಪರಮಾತ್ಮನಿಗೂ ವಾಪಸ್ ಕೊಡಿ. ನಿಮಗೆ ಎಲ್ಲಿ ಧರ್ಮ ಕಾರ್ಯ ನಡೆದಿದೆ ಅಂತ ಅನ್ನಿಸ್ತದೆ, ನಿಮಗೆ ಎಲ್ಲಿ ಕೊಟ್ಟರೆ ಆ ದುಡ್ಡು ಸಾರ್ಥಕ ಆಗ್ತದೆ ಅಂತ ಅನ್ನಿಸ್ತದೆ, ನೀವು ಕೊಟ್ಟ ದುಡ್ಡು ತೆಗೆದುಕೊಂಡ ವ್ಯಕ್ತಿ ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸೋದಿಲ್ಲ ಅಂತ ತಿಳ್ಕೊಂಡಂತೇಳಿ ನಿಮಗೆ ಎಲ್ಲಿ ವಿಶ್ವಾಸ ಬರ್ತದೆ ಅಲ್ಲಿ ದಾನ ಮಾಡಿ. ಬರೀ ದುಡ್ಡಿದ್ದರೆ ನಡೆಯೋದಿಲ್ಲ, ಭಗವಂತ ಅನುಗ್ರಹ ಬೇಕು. ನಾನು ಹೇಳಿದೆ, ವೃಷಭನಾಮಕ ಪರಮಾತ್ಮನ ಮಗ ಭರತ ಸರ್ವಸ್ವವನ್ನು ಬಿಟ್ಟು ಹೋಗಿ ಶಾಲಿಗ್ರಾಮ ಕ್ಷೇತ್ರದ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡ. ಹಾಗೆ ನೀವು ಮಾಡ್ಬೋದು. ಅವ್ರು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆಗಲಿ ಅಂತ ಹೇಳಿ ಹೋದ್ರೆ ಮತ್ತೆ ಅದು ಅವ್ರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ತಾತ್ಪರ್ಯ ಇಷ್ಟೇ, ಜ್ಞಾನಪೂರ್ವ ಪರಸ್ನೇಹ. ಇದನ್ನು ಬರೆದೇ ಇಟ್ಟುಕೊಳ್ಳಿ, ಬೇಕಾದ್ರೆ ಮನೆಯಲ್ಲಿ ಗೋಡೆ ಮೇಲೆ ಬರೆದು ಹಾಕ್ಕೊಳ್ಳಿ. ಭಗವಂತನ ಬಗ್ಗೆ ಮೊದಲು ಚೆನ್ನಾಗಿ ತಿಳಿದುಕೊಳ್ಳೋಣ, ತಿಳಿದುಕೊಳ್ಳುವ ಮುಂದೆಯೂ ತಿಳಿದುಕೊಂಡ ಮೇಲೆಯೂ ಅವನನ್ನು ಪ್ರೀತಿಸೋಣ. ಅವನನ್ನು ಬಿಟ್ಟು ನಮ್ಮ ಉದ್ಧಾರಕ ಯಾರೂ ಅಲ್ಲ. ಗಂಡ ನನಗೆ ಎಷ್ಟು ಹೆಲ್ಪ್ ಮಾಡ್ಬೋದು, ಹೆಂಡತಿ ಎಷ್ಟು ಹೆಲ್ಪ್ ಮಾಡ್ಬೋದು, ಅವಳಲ್ಲಿ ಶಕ್ತಿ ಇರುವವರೆಗೂ, ಅವಳ ಹತ್ರ ಸಾಮರ್ಥ್ಯ ಇರುವವರೆಗೂ ಅವರ ಹತ್ರ. ಅದಕ್ಕಿಂತ ಮುಂದೆ ಕೈ ಹಿಡಿದು ನನ್ನನ್ನು ಉತ್ತಮ ಗತಿಗೆ ಕರೆದುಕೊಂಡು ಹೋಗ್ತಕ್ಕಂಥವನು ದೇವರು ಒಬ್ಬನೇ. ಆದ್ದರಿಂದಾಗಿ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಭಗವಂತನಲ್ಲಿ ಮಾಡ್ತಕ್ಕಂತಹ ಅನಿಮಿತ್ತ ಪ್ರೀತಿ, ಏನು ಬೇಕು ಅಂತ ಪ್ರೀತಿ ಅಲ್ಲ, ಇವನು ನಮ್ಮ ಯೋಗಕ್ಷೇಮ ನೋಡಿಕೊಳ್ತಾನೆ, ಇವನೇ ನಮ್ಮ ಸರ್ವಸ್ವ, ಆದ್ದರಿಂದ ಇವನನ್ನು ಪ್ರೀತಿಸಬೇಕು ಅಂತ ಅನ್ನೋದು ಪ್ರೀತಿ ಮಾಡಿ, ಇವನು ಅದನ್ನು ಕೊಡ್ತಾನೆ ಇದನ್ನು ಕೊಡ್ತಾನೆ ಯಾವುದೇ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಭಕ್ತಿ ಭಕ್ತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅದಕ್ಕೋಸ್ಕರ ಆಪ್ರಾಯಣಾತ್ ತತ್ರಾಪಿ ದೃಷ್ಟಂ ಅಂತನ್ನುವ 4ನೇ ಅಧ್ಯಾಯದ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 1ನೇ ಪಾದದ 12ನೇ ಸೂತ್ರವೂ ಕೂಡ ಹೇಳ್ತದೆ, ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು, ಮುಕ್ತಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು ಪರಮಾತ್ಮ. ಭಕ್ತಿ ಯಾವಾಗ ಮುಗೀತದೆ? ಎಷ್ಟು ದಿವಸ ಭಕ್ತಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ, ಭಕ್ತಶ್ಚಾನಂತ ಕಾಲೀನ ಪರಮೇ ಬ್ರಹ್ಮಣಿ ಸ್ಫುಟಂ. ಪರಮಾತ್ಮನಲ್ಲಿ ಮಾಡುವ ಭಕ್ತಿ ಅನಂತ ಕಾಲದವರೆಗೂ ಇದೆ. ಇವತ್ತು ಮುಗೀತು, ನಾಳೆ ಮುಗೀತು, ನಾಡಿದ್ದು ಮುಗೀತು ಅಂತಿಲ್ಲ. ಆ ವಿಮುಕ್ತೇರ್ ವಿಧಿರ್ನಿತ್ಯಂ ಸ್ವತೇವ ತತಃ ಪರಂ. ಮುಕ್ತಿಯಾಗುವವರೆಗೂ ನಾವು ಪ್ರಯತ್ನ ಪಟ್ಟು ಮಾಡ್ತೇವೆ, ಮಾಡಬೇಕು ಅಂತ ಮಾಡಬೇಕು. ಇವನು ಮಾಡಿದ್ರೇ ಪರಮಾತ್ಮನ ಉದ್ಧಾರ ಮಾಡ್ತೇನೆ ಅಂತಕೊಂಡಂತ ಹೇಳಿ ಮುಕ್ತಿಗೆ ಹೋದ್ಮೇಲೆ ಅದು ಸ್ವಭಾವ ಆಗಿಬಿಡ್ತದೆ. ಅದು ಸ್ವಭಾವ. ಯಾವುದು ನಮಗೆ ಅತ್ಯಂತ ಪ್ರೀತ್ಯಾಸ್ಪದ ಇದೆ ನಮ್ಮ ಸ್ವಭಾವ ಆಗ್ತದೆ.
ಕೆಲವರಿಗೆ ಧರ್ಮ ಮಾಡುವುದು, ಬೆಳಗ್ಗೆ ಹೇಳ್ತಾರೆ ಬೆಳಗ್ಗೆ ಸ್ನಾನ ಮಾಡಬೇಕು, ಆ ನಂತರ ಮತ್ತೆ ಪುನಃ ಭಗವಂತನ ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು, ನಂತರ ಮಧ್ಯಾಹ್ನ ಮತ್ತೆ ಪುಸ್ತಕಗಳನ್ನು ಓದಬೇಕು, ನಂತರ ಪರಮಾತ್ಮನ ಭಜನೆ ಮಾಡಬೇಕು, ನಂತರ ಪಾರಾಯಣ ಮಾಡಬೇಕು, ನಂತರ ದೇವರನ್ನು ಮಂಗಳಾರತಿ ಮಾಡಬೇಕು, ಆ ನಂತರ ದೇವರನ್ನ ಮಾಡ್ತಾ ರಾತ್ರಿ ಫಲಾಹಾರ ಸ್ವೀಕಾರ ಮಾಡಬೇಕು, ಮಲಗುವಾಗಲೂ ದೇವರ ಸ್ಮರಣೆ. ಇದೊಂದು ಅಭ್ಯಾಸವಾದಾಗ ಇನ್ನೊಬ್ರು ಹೇಳುವ ಅವಶ್ಯಕತೆ ಬೀಳುವುದಿಲ್ಲ. ಇತ್ಯಾದಿ ವೇದವಚನಂ, ಇಂಥ ವೇದವಚನ ಇಟ್ಟುಕೊಳ್ಬೇಕು. ಜನಾರ್ದನ ಭಟ್ಟರು ವ್ಯಾಖ್ಯಾನ ಬರೀತಾರೆ. ಪರಸ್ನೇಹ ಅಂತಂದ್ರೆ ಏನು? ಮಹಾತ್ಮ ಜ್ಞಾನಪೂರ್ವ ಸ್ತ್ರೀ ಪುತ್ರಾದಿಭ್ಯ ಪರಃ, ಹೆಂಡತಿ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿ, ಅತ್ಯಂತ ಸುದೃಢವಾದ ಪ್ರೀತಿ, ಇದಕ್ಕೆ ಭಕ್ತಿ ಅಂತ ತಿಳ್ಕೊಂಡು ಕರೀತಾರೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಭವಿಷ್ಯತ್ ಪರ್ವದ ವಚನವನ್ನು ಆಚಾರ್ಯ ಕೊಟ್ಟು ಹೇಳ್ತಾರೆ. ಮುಂದೆ ಇಲ್ಲೇ 86ನೇ ಶ್ಲೋಕದಲ್ಲಿ, ಆಗಲೇ 86ನೇ ಶ್ಲೋಕದಲ್ಲಿ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಅಂತ ತಿಳ್ಕೊಂಡು ಅಂಥೇಳಿ, ಆ ನಂತರ ಟೀಕಾಕೃತ್ಪಾದರು ಇದಕ್ಕೋಸ್ಕರ ಉದ್ದಾದ ಒಂದು ಪರಿಭಾಷೆ ಕೊಡ್ತಾರೆ. ನಿರವಧಿಕ ಅನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಅವರು ವಿವರಣೆಯನ್ನು ಕೊಡ್ತಾರೆ. ಇನ್ನು ಮೇಲೆ ಮತ್ಯಾವ ಇದನ್ನು ಪ್ರಮೇಯವನ್ನು ನಮಗೆ ಹೇಳಿಕೊಡ್ತಾರೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಸಮಯದ ಬಂಧನ ಇರ್ತದೆ, ಅದನ್ನು ನಾವು ಪರಿಪಾಲನೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾವಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.